मुहूर्तस्तु अयं मुहूर्तस्तु मुहूर्तो सुस्तनगन्धो शुभमुहूर्तोस्तु। ओके थैंक यू। ಮುಳಬಾಗಿಲು ನಗರ ಭಾಗದಲ್ಲಿ ಏನು ನನ್ನ ಯಾವತ್ತು ಇಂಗ್ಲಿಷ್ ಮೆಡಿಸಿನ್ಗೆ ತಲೆಬಾಗ್ತಾ ಇದ್ರು. ಸೊ ಆ ಸಂದರ್ಭದಲ್ಲಿ ಒಂದು ಆಯುರ್ವೇದಿಕ್ ಹಾಸ್ಪಿಟ್ಲ್ ಬೇಕು ಅಂತ ಕೇಳಿದಾಗ ನಮ್ಮಲ್ಲಿ ಚಿಕ್ಕದಾಗಿತ್ತು, ಎಲ್ಲೋ ಒಂದು ಕಡೆ ಚಿಕ್ಕದಾಗಿ ಪ್ರೈವೇಟ್ ಇಟ್ಕೊಂಡಿದ್ರು. ಲಾಸ್ಟ್ 2 ವರ್ಷಗಳ ಹಿಂದೆ ಅದನ್ನ ಪ್ರಸ್ತಾವನೆ ಸಲ್ಲಿಸಿ ಅನುಮೋದನೆ ಕೊಟ್ಟಾಗ 1 ಕೋಟಿ ರೂಪಾಯಿ ಅನುದಾನವನ್ನ ಫಸ್ಟ್ ಹಂತದಲ್ಲಿ 48 ಲಕ್ಷ ಬಿಡುಗಡೆ ಮಾಡಿಕೊಟ್ಟು ಸ್ಟಾರ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂಗೆ ಅದರಿಂದನೂ ಸುಮಾರು ಕೋಟಿ ಅಮೌಂಟ್ ಬರ್ತದೆ. ಎಲ್ಲ ಸೆಂಟ್ರಲ್ ಮತ್ತು ಸ್ಟೇಟ್ ಇಂದ ಒಂದು ಯುನಾನಿ ಹಾಸ್ಪಿಟಲ್ ಕಟ್ಟಕ್ಕೆ ಏನು ಅನುಮೋದನೆ ಕೊಟ್ಟು ಜಾಗ ಕೊಟ್ಟಿದ್ವಿ. ಇದು ಒಳ್ಳೆ ಹಾಸ್ಪಿಟ್ಲ್ ಮುಂದೆ ಒಳ್ಳೆ ಜಾಗ ಇದು. ಸೊ ಈ ಜಾಗನ ಯುನಾನಿ ಹಾಸ್ಪಿಟ್ಲ್ ಕೊಟ್ಟು ಇವತ್ತು ಗುದ್ಲಿ ಪೂಜೆ ಮಾಡಿಕೊಟ್ಟಿದ್ದೀನಿ. ಅತಿ ಶೀಘ್ರದಲ್ಲಿ ಕೇವಲ ಒಂದು 6 ತಿಂಗಳಲ್ಲಿ ಅಥವಾ 7 ತಿಂಗಳ ಒಳಗಡೆ ಈ ಉದ್ಘಾಟನೆಗೆ ಆಗ್ಬೇಕು ಅಂತ ಆರ್ಡರ್ ಆಗಿದೆ. ಸೊ ಆದಷ್ಟು ಬೇಗ ನಾಳಿಂದನೇ ನಮ್ಮ ನಿರ್ಮಿತಿ ಕೇಂದ್ರದವರು ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಇವತ್ತು ಸಾಕಷ್ಟು ಜನ ಕೆಲವರು ಆಯುರ್ವೇದಿಕ್ ಇದನ್ನ ಪದ್ಧತಿ ತುಂಬಾ ಇಷ್ಟ ಬೀಳ್ತಾರೆ, ಕೆಲ ಅಲೋಪತಿನ ಇಷ್ಟ ಬೀಳ್ತಾರೆ. ಅವರವರ ಸಂಪ್ರದಾಯ ತಕ್ಕಂಗೆ ಸೊ ಆಯುರ್ವೇದಿಕ್ ಹಾಸ್ಪಿಟ್ಲ್ ಕೂಡ ಇರ್ಲಿ ಅಂತ ಈ ಒಂದು ಹಾಸ್ಪಿಟ್ಲ್ ತಂದಿದ್ದೀನಿ. ಸೊ ತಮ್ಗೆಲ್ಲ ಗೊತ್ತಿದ್ದಂಗೆ ಇವತ್ತೇನು ನಂಗ್ಲಿ ಒಂದು ದೊಡ್ಡ ಹಾಸ್ಪಿಟ್ಲ್, ಅವತ್ತು ಮುಳಬಾಗಿಲ ಟೌನ್ ಅಲ್ಲಿ ಮಕ್ಕಳ ಹಾಸ್ಪಿಟ್ಲ್ ದೊಡ್ಡ ಹಾಸ್ಪಿಟ್ಲು, ಹಾಗೂ ಈಗ ತಾನೇ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಹಾಸ್ಪಿಟ್ಲ್ ಮತ್ತು ಮುನ್ಸಿಪಾಲಿಟಿ ಮಾಡಿ ಜಾಗದಲ್ಲಿ ದೊಡ್ಡ ಹಾಸ್ಪಿಟ್ಲ್ ಕಟ್ಟಲಿಕ್ಕೆ ಕೂಡ ಜಾಗವನ್ನು ತೆರವುಗೊಳಿಸಿದ್ವಿ. ಹಾಗೂ ತಾಯ್ಲೂರಲ್ಲಿ ಕೂಡ 100 ಬೆಡ್ ಹಾಸ್ಪಿಟ್ಲಿಗೆ ಜಾಗವನ್ನ ಕೊಟ್ಟಿದ್ವಿ. ಅದನ್ನು ಈ ಒಂದು ಅನುಮೋದನೆ ಕೊಟ್ಟಿದ್ದಾರೆ. ಇವತ್ತು ತಮಗೆ ಗೊತ್ತಿದ್ದಂಗೆ ಏನು ನಮ್ಮ ಆಯುಷ್ಮಾನ್ ಹಾಸ್ಪಿಟ್ಲು 7 ಹಳ್ಳಿಗಳಲ್ಲಿ ಇವತ್ತು 7 ಹಳ್ಳಿಗಳಲ್ಲಿ ಕೂಡ ಸೇಮ್ ಅಮೌಂಟ್ ಹಂಗೆ 70-75 ಲಕ್ಷದಲ್ಲಿ 7 ಹಾಸ್ಪಿಟ್ಲ್ ಕೊಟ್ಟಿದ್ವಿ. 7 ಹಾಸ್ಪಿಟ್ಲಿಗೂ ಈ ಮಂತ್ ಎಂಡಿಂಗ್ ಅಲ್ಲಿ ಕೂಡ ಅದನ್ನ ಒಂದೇ ದಿವಸ 2 ಡೇಸ್ ಮಾಡಿಕೊಟ್ಟು, ಅದೇನು ಅಂತಂದ್ರೆ ಕೆಳಗಡೆ ಹಾಸ್ಪಿಟ್ಲು ಮೇಲೆ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ. ಅದಕ್ಕೂ ಸೇಮ್ ಇದೇ ತರನ ಕೂಡ ಇಲ್ಲೂ ಕೂಡ ಕೊಟ್ಟಿದ್ವಿ. ಸೊ ಹಳ್ಳಿ ಭಾಗಕ್ಕೆ ಏನು 7 ಹಾಸ್ಪಿಟ್ಲ್ ಕೊಟ್ಟಿದ್ದು, ಟೌನ್ ಕೂಡ ಯುನಾನಿ ಹಾಸ್ಪಿಟ್ಲ್ ಕೊಟ್ಟಿದ್ದೀನಿ. ಸೊ ಮುಂದಿನ ದಿವಸದಲ್ಲಿ ಇನ್ನೂ 14 ಹಾಸ್ಪಿಟ್ಲ್, 14 ಪಂಚಾಯತಿಗಳಲ್ಲಿ 14 ಹಾಸ್ಪಿಟ್ಲ್ ಕೂಡ 2ನೇ ಹಂತದಲ್ಲಿ ನಾವು ಕೊಡ್ತೀವಿ ಅಂತ ಸರ್ಕಾರ ಒಪ್ಕೊಂಡಿದ್ದಾರೆ. ಇಲ್ಲಿ ದುರಂತ ಏನಂತಂದ್ರೆ ಸೆಂಟ್ರಲ್ ನಿಂದ ಬರಬೇಕಾದ ಫಂಡ್ ಆಲ್ರೆಡಿ ಬಿಡುಗಡೆ ಆಗ್ಬಿಟ್ಟಿದೆ, ಸ್ಟೇಟ್ ಇಂದ ಬರಬೇಕಾದ ಫಂಡ್ ಇನ್ನೂ ಬಿಡುಗಡೆ ಆಗಿಲ್ಲ. ಈ ಆಯುಷ್ಮಾನ್ ಭಾವ ಹಾಸ್ಪಿಟ್ಲ್ ಏನಂತಂದ್ರೆ ಸೆಂಟ್ರಲ್ ಮತ್ತು ಸ್ಟೇಟ್ ಮಾಡ್ತಕ್ಕಂಥ ಕೆಲಸ. ಸೆಂಟ್ರಲ್ ಅಮೌಂಟ್ ಬಿಡುಗಡೆ ಕೊಟ್ಬಿಟ್ಟಿದ್ದಾರೆ, ಸ್ಟೇಟ್ ಇನ್ನೂ ಕೊಟ್ಟಿಲ್ಲ. ಅವ್ರು ತಡೆ ಮಾಡ್ತಾರೆ, ಕೊಡ್ತೀವಿ ಅಂತ ತಡೆ ಮಾಡ್ತಾರೆ. ಈ ಹಾಸ್ಪಿಟ್ಲ್ ಕೂಡ ಸೆಂಟ್ರಲ್ ಇಂದ ಬರಬೇಕಾದ ಅಮೌಂಟ್ ಬಂದಿದೆ, ಸ್ಟೇಟ್ ಇಂದ ಬರಬೇಕಾದ ತಾರತಮ್ಯ ಮಾಡ್ತಿದ್ದಾರೆ. ಆದಷ್ಟು ಬೇಗ ಘನ ಸರ್ಕಾರ, ಈಗ ಬಂದಿರ್ತಕ್ಕಂಥ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ನಮಗೆ ಅನುದಾನ ಏನು ಬ್ಯಾಲೆನ್ಸ್ ಇರ್ತಕ್ಕಂಥ ಅನುದಾನವನ್ನ ಬೇಗ ಬಿಡುಗಡೆ ಮಾಡಿಕೊಟ್ಟು ಅಭಿವೃದ್ಧಿ ಕೆಲಸಕ್ಕೆ ಮುಂದಾಗಬೇಕಂತ ನಾನು ಕೇಳ್ಕೊಂತೇನೆ. ಇದು 1 ಕೋಟಿ, ಇದು ಈಗ 1 ಕೋಟಿ. ಅದು ಮೊದಲ ಹಂತದಲ್ಲಿ, 2ನೇ ಹಂತಕ್ಕೆ ಇನ್ನೊಂದು 1 ಕೋಟಿ ಕೊಡ್ತಾರೆ. ಹಂತವಾಗಿ ಇದು ಕೊಡ್ತಾ ಇರ್ತಾರೆ. ಅವ್ರು ಹೇಳಿದ್ದಾರೆ ಟೈಮ್ ಬಿಂಗ್ 7 ಮಂತ್ಸ್ ಕೊಟ್ಟಿದ್ದಾರೆ. ನಾವು 6 ಮಂತ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ. 6 ಮಂತ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಹೌದೌದು, ಅಲ್ಲ ಹಂತಗಳಲ್ಲಿ ಅದನ್ನ ಹಂತವಾಗಿ ಬಿಡುಗಡೆ ಮಾಡ್ತಾರೆ. ಇದು ಸೆಂಟ್ರಲ್ ಗವರ್ಮೆಂಟ್ ಫಂಡ್ ಹಂಗೆ ಅಂತ ಒಂದೇ ಸರಿ ಮಾಡಲ್ಲ, ಹಂತವಾಗಿ ಮಾಡ್ಕೊಡ್ತಾರೆ. ವರ್ಕ್ ನೋಡಿ ರಿಲೀಸ್ ಮಾಡ್ಕೊಡ್ತಾರೆ. ಸೊ ಅದರಿಂದ ಒಳ್ಳೆ ಹಾಸ್ಪಿಟ್ಲ್ ಇದು, ನಗರ ಮಧ್ಯದಲ್ಲಿ ಒಳ್ಳೆ ಹಾಸ್ಪಿಟ್ಲ್. ಕೆಲವರು ಆಯುರ್ವೇದಿಕ್ ತಗೊಂತಾರೆ, ಕೆಲವರು ಅಲೋಪತಿ ತಗೊಂತಾರೆ. ಯಾರು ಇಷ್ಟ ಆಗುತ್ತೋ ಅದನ್ನ ತಗೊಳ್ಳಿ ಅಂತ ಒಂದು ಹಾಸ್ಪಿಟ್ಲ್, ಸುಂದರವಾಗಿ ಸ್ವಚ್ಛವಾಗಿ ಒಂದು ಹಾಸ್ಪಿಟ್ಲ್ ಕಟ್ಕೊಡ್ತೀವಿ. ಆಗ್ಬೋದಾ? ಈ ವಿಷಯ